ಕಾರ್ಯಕರ್ತರ ವೇದಿಕೆಯ ಬಯಲಾದಂತೆ ಪ್ರಾಮಾಣಿಕ ದಕ್ಷ ಅಧಿಕಾರಿಗಳ ಪರ ಮತ್ತು ಅವರ ಕಾರ್ಯಕ್ಕೆ ನಮ್ಮ ವೇದಿಕೆಯಿಂದ ಸನ್ಮಾನ ಎಂಬ ಧ್ಯೇಯ ವಾಕ್ಯದಂತೆ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಚೆನ್ನಯ್ಯ ವಸ್ತ್ರದ್ ಹಾಗೂ ರಾಜ್ಯ ಕಾರ್ಯಾಧ್ಯಕ್ಷರಾದ THM ರಾಜಕುಮಾರ ಸೂಚನೆಯ ಮೇರೆಗೆ ರಾಜ್ಯ ಪದಾಧಿಕಾರಿಗಳು ಮತ್ತು ಜಿಲ್ಲಾ ತಾಲೂಕು ಪದಾಧಿಕಾರಿಗಳ ಆಶಯದಂತೆ ನಮ್ಮ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಎಂ ರಾಮಕೃಷ್ಣರವರು ರಾತ್ರಿ ಸಮಯದಲ್ಲಿ ಮನೆ ಕಳ್ಳತನ ಮಾಡಿರುವ ಅಂತಾರಾಜ್ಯ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಮತ್ತು ಮಾರ್ಗದರ್ಶನ ನೇತೃತ್ವ ವಹಿಸಿದ ಸಿಬ್ಬಂದಿಗಳಾದ ಶ್ರೀಮತಿ ಎಸ್ ಜಾನವಿ ಪೊಲೀಸ್ ಅಧೀಕ್ಷಕರು ವಿಜಯನಗರ, ಶ್ರೀ ಜಿ ಮಂಜುನಾಥ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ವಿಜಯನಗರ ಹಾಗೂ ಶ್ರೀ ವೆಂಕಟಪ್ಪ ನಾಯ್ಕ ಡಿವೈಎಸ್ಪಿ ಹರಪನಹಳ್ಳಿ ಇವರ ಮಾರ್ಗದರ್ಶನದಲ್ಲಿ ತನಿಖಾಧಿಕಾರಿಗಳಾದ ಮಹಂತೇಶ್ ಜಿ ಸಜ್ಜನ್ ಇವರ ನೇತೃತ್ವದಲ್ಲಿ ಶ್ರೀ ಶಂಭುಲಿಂಗ ಹಿರೇಮಠ, ಶ್ರೀಮತಿ ಮೀನಾಕ್ಷಿ, ಸಿಬ್ಬಂದಿಗಳಾದ ರವಿ, ದಾದಾಪೀರ್, ಆನಂದ್, ಮಹಂತೇಶ್, ಗುರುರಾಜ್, ನಾಗರಾಜ್, ಮುಬಾರಕ್, ಕೆರಿಸ್ವಾಮಿ, ನಾರಾಯಣಗೌಡ, ಜಗದೀಶ್, ಇಮಾಮ್ ಸಾಬ್, ಕುಮಾರ್ ನಾಯ್ಕ್ ಇವರು ಶ್ರಮವಹಿಸಿ ಮಧ್ಯಪ್ರದೇಶ, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಸುತ್ತಾಡಿ ಸರಿಸುಮಾರು 12 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಬಂಗಾರ, ಬೆಳ್ಳಿ ಆಭರಣಗಳನ್ನು ವರ್ಷಕ್ಕೆ ಪಡೆಯುವಲ್ಲಿ ಶ್ರಮಿಸಿದ ಪೊಲೀಸ್ ಇಲಾಖೆಗೆ ಮತ್ತು ಸಿಬ್ಬಂದಿಗಳಿಗೆ ಸನ್ಮಾನದೊಂದಿಗೆ ಅಭಿನಂದನೆಗಳನ್ನು ವೇದಿಕೆ ಮುಖಾಂತರ ಸಲ್ಲಿಸಲಾಯಿತು. ಈ ಗ್ರಾಮೀಣ ದಂಧೆ ಅಂದರೆ ಮರಂ ಅಂತ ಕರೀತೀವಿ. ಇದು ಯಥೇಚ್ಛವಾಗಿ ಇಲ್ಲಿ ಬೇರೆ ಬೇರೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ನಿಮ್ಮ ಇಲಾಖೆಗೆ ನಾನು ಏನು ಮಾಡ್ತಾರಲ್ಲ ಆ ಇವ್ರೇನು ಮಾಡಲಿಕ್ಕಾಗಲ್ಲ, ಅವ್ರಿಗೆ ಫೋನ್ ಕರೆಗಳು ಬರ್ತದೆ, ಪೀಸಿಗಳು ಇರುತ್ತವೆ, ಆ ರೀತಿ ಆಗ್ತಾ ಇದೆ. ಯಥೇಚ್ಛವಾಗಿ ಈ ಟ್ಯಾಕ್ಟ್ರಿಗಳಲ್ಲಿ ಮರಳು ದಂಧೆ ಒಂದು ಕಡೆಗೆ ಆಗ್ತದೆ, ಇನ್ನೊಂದು ಕಡೆಗೆ ಇದು ಮರಂ ದಂಧೆ ಆಗ್ತದೆ, ಹಾಡಾಗಲಿ ಆಗ್ತದೆ. ಇದಕ್ಕೊಂದು ಕಂಟ್ರೋಲ್ ಆಗ್ತದೆ. ಇದ್ರ ಬಗ್ಗೆ ರೀಸೆಂಟಾಗಿ ನಾವು ಹ್ಯಾಡ್ ಅ ಡಿಸ್ಕಷನ್ ವಿತ್ ಮೈನ್ಸ್ ಆ್ಯಂಡ್ ಜಿಯಾಲಜಿ ಆಲ್ಸೋ. ಪ್ಲಸ್ DC ಮೇಡಮ್ ಜೊತೆ ಡಿಸ್ಕಸ್ ಮಾಡಿ ವಿ ವಿಲ್ ಫಾರ್ಮ್ ಅ ಸ್ಪೆಷಲ್ ಟೀಮ್. ಸೊ ಅದರ ಬೇಸಿಸ್ ಮೇಲೆ ವಿ ವಿಲ್ ಟೇಕ್ ಆ್ಯಕ್ಷನ್ ಮಾಡ್ತಾರೆ. ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಷನ್ ಆಗಿದೆ, ವಿ ವಿಲ್ ಟೇಕ್ ಆ್ಯಕ್ಷನ್. ಮೇಡಮ್, ಪಡಿತರ ಹಕ್ಕಿ ಬಗ್ಗೆ ನಾನು ಗಮನಕ್ಕೆ ತಂದಿದ್ದೆ. ಈ ಮಹಿಳೆಯರನ್ನು ಮನವಿ ಸಂಗ್ರಹ ಮಾಡಿ ಮತ್ತೆ ಅಲ್ಲಿಂದ ದಂಡ ಸಂಗ್ರಹ ಮಾಡ್ಕೊಂಡು ರಾಜ್ಯ ಅದ್ರ ಬಗ್ಗೆ ಒಂದು ಸ್ವಲ್ಪ ಸೇಮ್ ವೇ ನಾವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇದು ನಮ್ಮದು ಎಷ್ಟು ಜವಾಬ್ದಾರಿ ಇದೆ ರಿಲೇಟೆಡ್ ಡಿಪಾರ್ಟ್ಮೆಂಟ್ಸ್ಗೂ ಅಷ್ಟೇ ಇರುತ್ತೆ. ಸೊ ಅವ್ರಿಗೂ ಮಾಹಿತಿ ಬರೋದು ನಮ್ಮ ಜೊತೆ ಶೇರ್ ಮಾಡಿ, ನಮ್ಮ ಜೊತೆ ಒಂದು ಕೋಆರ್ಡಿನೇಟೆಡ್ ಗ್ರೂಪ್ ಆಗಿ ವರ್ಕ್ ಮಾಡಿ ಇದ್ರ ಮೇಲೆ ವಿ ವಿಲ್ ಟೇಕ್ ಆ್ಯಕ್ಷನ್. ಇದು ಲಾಸ್ಟ್ ಟೈಮ್ ರೈತರು ಕೂಡ್ಲಿಗಿ ಭಾಗದಲ್ಲಿ 112 ಕರೆ ಮಾಡಿ ಅದು ಸುಮಾರು 9,65,000 ವರ್ಷದ ಪ್ರೊವೈಡ್ ಮಾಡಿದ್ದಾರೆ. ಈ ಆರೋಪಿಗಳಿಬ್ಬರು ಮಧ್ಯಪ್ರದೇಶ್ ರಾಜ್ಯದವರು. ತುಂಬ ಎಫರ್ಟ್ ಹಾಕಿ ದೇ ಹ್ಯಾವ್ ನಾಟ್ ಮಧ್ಯಪ್ರದೇಶ್ ಸ್ಟೇಟ್ ದೇ ಹ್ಯಾವ್ ಕಲೆಕ್ಟೆಡ್ ಲಾಟ್ ಆಫ್ ಎವಿಡೆನ್ಸ್ ಅಂಡ್ ಬೇಸ್ಡ್ ಆನ್ ದಟ್ ವಿ ಹ್ಯಾವ್ ಸೆಕ್ಯೂರ್ಡ್ ಟು ಅಕ್ಯೂಸ್ಡ್. ತುಂಬ ಒಳ್ಳೆಯ ಕೆಲಸ ಮಾಡಿದರೆ ಅವ್ರಿಗೆ ಬಹುಮಾನ ಘೋಷಿಸಿದ್ದಾರೆ. ನಮ್ಮ ಇದರಲ್ಲಿ ಫಸ್ಟ್ ಕೇಸ್ ಇಲ್ಲ, ಬೇರೆ ರಾಜ್ಯದಲ್ಲಿ ಇರೋದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ನಾವು ಚೆಕ್ ಮಾಡ್ತೀವಿ. ದೇ ಹ್ಯಾವ್ ಕಮ್ ಫ್ರಮ್ ಔಟ್ಸೈಡ್ ದ ಸ್ಟೇಟ್ ಅಂಡ್ ಹ್ಯಾವ್ ಡನ್ ಇಟ್ ಔಟ್. ಸೊ ಆ ಬೇಸಿಸ್ ಮೇಲೆ ದೇ ಆರ್ ಅಂತಾರಾಜ್ಯ. ಬಟ್ ಅವ್ರ ಮೇಲೆ ಪ್ರೀವಿಯಸ್ ಕೇಸಸ್ ರಿಜಿಸ್ಟರ್ಡ್ ಆಗಿದೆ ಅನ್ನೋದಕ್ಕೆ ನಾವು ರೆಕಾರ್ಡ್ಸ್ ಚೆಕ್ ಮಾಡಿದ್ವಿ, ಎಲ್ಲೂ ಇಲ್ಲ. ಇದು ಫಸ್ಟ್ ಕೇಸ್. ದೇ ಫ್ರಮ್ ಧಾರ್ ಡಿಸ್ಟ್ರಿಕ್ಟ್, ಧಾರ್ ಜಿಲ್ಲೆ. ಮೇಡಮ್, ಇದೆಲ್ಲ ಒಂದೇ ಕೇಸ್ ಇದೆಲ್ಲ ಒಂದೇ ಮನೆಯಲ್ಲಿ ಮಾಡಿರೋದಾ? ಹೌದೌದು, ಒಂದೇ ಮನೆ. So based on lot of evidence, we have traced this case. Similarly, we are tracing every case that is registered. We are paying equal attention. ಯಾವುದೇ case register ಆಗಲು HBP. We see to it that no cases are undetected. ಅಂದರೆ ಇವು ಕೆಲವು ಶಾಸಕರ ಕಾರಣಕ್ಕೆ
ಕೇಸ್ ಟ್ರೇಸ್ ಆಗಿದೆ, ಅಂದರೆ ಇದನ್ನು ಪತ್ತೆ ಹಚ್ಚಿದೆ. ಇದೇ ರೀತಿ ನಮ್ಮ ಜಿಲ್ಲೆಯ ಜನರು ಸಾರ್ವಜನಿಕರ ಪ್ರಕರಣಗಳು ಅದೇ ನಾನು ಹೇಳಿದ್ದು, ಅದೇ ಅಲ್ಲ ಹೇಳಿದ್ದು. ಸಹಜ ನ್ಯಾಯ ಸಿಗ್ತಾ ಇಲ್ಲ ಅಂತ ನಮ್ಮ ಜಿಲ್ಲೆಯಲ್ಲಿ. ಈಗ ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಯಾವುದೇ ಕೇಸ್ ರಿಜಿಸ್ಟರ್ ಆಗಿ ಮ್ಯಾಕ್ಸಿಮಮ್ 15-20 ಡೇಸ್ ಅಂತ ಪತ್ತೆ ಮಾಡ್ತಾರೆ. ವೆದರ್ ಇಟ್ ಇಸ್ ಮಿಸ್ಸಿಂಗ್ ಕೇಸ್, ವೆದರ್ ಇಟ್ ಇಸ್ HBT ಕೇಸ್, ಎನಿ ಫಾರ್ಮ್ ಪ್ರಾಪರ್ಟಿ ಒಫೆನ್ಸ್ ಅಲ್ಲಿ ರಿಜಿಸ್ಟರ್ ಆದಮೇಲೆ ವಿ ಟೇಕ್ ಇಟ್ ವೆರಿ ಸೀರಿಯಸ್ಲಿ ಆ್ಯಂಡ್ ವಿ ಆರ್ ಡಿಟೆಕ್ಟಿಂಗ್ ಎವ್ರಿ ಪಾಸಿಟಿವ್. ಕೆಲವು ದೇಶಗಳಲ್ಲಿ PSI ಮತ್ತು PI ಬಳಸುವುದು ಅಷ್ಟೇ ಇದೆ.